ಸ್ಯಾಂಡಲ್ವುಡ್ನ ನಟ ಡಾಲಿ ಧನಂಜಯ್ ಇವತ್ತು ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದು ಡಾಕ್ಟರ್ ಧನ್ಯತಾ ಜೊತೆ ಡಾಲಿ ಸಪ್ತಪದಿ ತುಳಿಯಲಿದ್ದಾರೆ. ಗಣ್ಯಾತಿ ಗಣ್ಯರು ಈ ವಿವಾಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸಂತಸ ಅರಳಿದೆ, ಸಂಭ್ರಮ ಮನೆ ಮಾಡಿದೆ. ಪಿಂಕ್ ಕಲರ್ ಶೇರ್ವಾನಿಯಲ್ಲಿ ಡಾಲಿ ಮಿಂಚುತ್ತಿದ್ರೆ ಅದೇ ಬಣ್ಣದ ಲೆಹೆಂಗಾದಲ್ಲಿ ಧನ್ಯತಾ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ. ಡಾಕ್ಟರ್ ಧನ್ಯತಾ ಜೊತೆಗೆ ಆಕ್ಟರ್ ಧನಂಜಯ್ ವಿವಾಹ ಆಗಲಿದ್ದು ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ. ಇಂದು ಡಾಲಿ ಧನಂಜಯ್ ಧನ್ಯತಾ ಕಲ್ಯಾಣೋತ್ಸವ. ಮೈಸೂರಿನಲ್ಲಿ ಸಪ್ತಪದಿ ತುಳಿಯಲಿರೋ ನವ ಜೋಡಿ. ನಟ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಮದುವೆ ಸಡಗರ ಅದ್ಧೂರಿಯಾಗಿದೆ. ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದು ನಿನ್ನೆ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಭರ್ಜರಿಯಾಗಿ ಆರತಕ್ಷತೆ ಮಾಡಿಕೊಂಡಿರುವಂತಹ ಜೋಡಿ ಇಂದು ಸಪ್ತಪದಿ ತುಳಿಯಲಿದೆ. ಬೆಳಗ್ಗೆ ಮಂಟಪಕ್ಕೆ ದೇವತಾ ಪ್ರವೇಶ ನಡೆಯಲಿದ್ದು ಬಳಿಕ ನವಪ್ರಧಾನ ಕಳಸ ಪೂಜೆ ನೆರವೇರಲಿದೆ. ಕನ್ಯಾದಾನ, ಸಂಬಂಧಮಾಲೆ ಅರ್ಪಣೆ ಶಾಸ್ತ್ರ ನಡೆದ ಬಳಿಕ 8:10 ರಿಂದ 9:50 ಮಧ್ಯೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನಡೆಯಲಿದೆ. ಸ್ಯಾಂಡಲ್ವುಡ್ ನಟ ನಟಿಯರು, ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ. ಅದರಲ್ಲೂ ಇವತ್ತು ಯಶ್ ಮತ್ತು ಶಿವಣ್ಣ ಬಂದು ವಿಶ್ ಮಾಡಲಿದ್ದಾರೆ ಎನ್ನಲಾಗಿದೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮತ್ತು ಧನ್ಯತಾ ಜೋಡಿ ಆರತಕ್ಷತೆ ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ತಾರೆಯರು ಆಗಮಿಸಿ ಶುಭ ಕೋರಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅರುಣ್ ಸಾಗರ್, ನಿನಾಸಂ ಸತೀಶ್, ತೆಲುಗಿನ ಪುಷ್ಪ ಚಿತ್ರದ ನಿರ್ದೇಶಕ ಸುಕುಮಾರ್, ನಟ ಧ್ರುವ ಸರ್ಜಾ ಸೇರಿದಂತೆ ಹಲವರು ನವ ಜೋಡಿಗೆ ಶುಭ ಹಾರೈಸಿದ್ರು. ಆರತಕ್ಷತೆಗೆ ರೋಮನ್ ಶೈಲಿಯಲ್ಲಿ ರೂಪುಗೊಂಡ ವೇದಿಕೆ ಮೇಲೆ ನವ ಜೋಡಿ ಹಸಮಣಿಯೇರಿದೆ. ನಿನ್ನೆ ಸಂಜೆ ಸರಿಯಾಗಿ 6 ಗಂಟೆಗೆ ಧನಂಜಯ್ ಮತ್ತು ಧನ್ಯತಾ ಆರತಕ್ಷತೆ ಆರಂಭವಾಗಿತ್ತು. ಪಿಂಕ್ ಕಲರ್ ಶೇರ್ವಾನಿ ಮತ್ತು ಪಿಂಕ್ ಕಲರ್ ಲೆಹೆಂಗಾ ತೊಟ್ಟು ಇಬ್ರು ಮಿಂಚಿದ್ರು. ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಗೆಹ್ಲೋಟ್, ಕೇಂದ್ರ ಸಚಿವ ಸೋಮಣ್ಣ, ಸಚಿವ ಜಮೀರ್ ಅಹಮದ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸೇರಿದಂತೆ ಗಣ್ಯರು ಆಗಮಿಸಿ ಆಶೀರ್ವದಿಸಿದ್ರು. ಡಾಲಿ ತಂದೆ ತಾಯಿ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಅವನನ್ನ ಡಾಕ್ಟರ್ ಮಾಡಬೇಕು ಅಂತ ಆಸೆ ಇತ್ತು, ಆದ್ರೆ ಈಗ ಡಾಕ್ಟರ್ ಸೊಸೆ ಬಂದಿದ್ದಾಳೆ ಅಂತ ಖುಷಿ ಪಟ್ರು. ಖುಷಿ ಆಗ್ತಿದೆ. ಅವರು ಮದ್ವೆ ಆಗಲ್ಲ ನಾನು ಈಗ್ಲೇ ಆಗಲ್ಲ ಅಂತ ಇಷ್ಟು ವರ್ಷ ಆಯ್ತು. ನಮ್ಗೆ ಅದೇ ಟೆನ್ಷನ್ ಇತ್ತು. ಈಗ ಕರ್ನಾಟಕಕ್ಕೆ ಎಲ್ಲ ಪ್ರಿಂಟ್ ಕೊಟ್ಕೊಂಡು ಎಲ್ಲ ಮದ್ವೆ ಆಗ್ತಾ ಇದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ. 25 ವರ್ಷದಿಂದ ವಿಐಪಿ ಹಾಗೂ ವಿವಿಐಪಿಗಳಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿದೆ. ಹೋಳಿಗೆ 5,000, ಮೈಸೂರು ಪಾಕ್ ಸೇರಿದಂತೆ ಬೆಳಗ್ಗೆ 25ಕ್ಕೂ ಹೆಚ್ಚು ಬಗೆಯ ಊಟವಿರಲಿದೆ. ಇಂದು ವೈವಾಹಿಕ ಜೀವನಕ್ಕೆ ನವ ಜೋಡಿ ಕಾಲಿಡಲಿದ್ದು ಸಂಭ್ರಮ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್ TV9.